ಎಲ್ಲ ಐಟಮ್ ಮೇಲೆ ನಮ್ದು ಬ್ರಾಂಡ್ ಇರುತ್ತೆ ಜ್ಯೋತಿ. ಮೋಸ ಆಗೋದಿಲ್ಲ. ರೇಟ್ ಅಲ್ಲಿ ನಾವು ಇದು ಮಾಡಕ್ಕಾಗಲ್ಲ, ಬಟ್ ಕ್ವಾಲಿಟಿ ಅಂದ್ರೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಹಿತ್ತಾಳೆ ಅಂದ್ರೆ ಪ್ಯೂರಿಟಿ ಸಿಗುತ್ತೆ, ಅದೇ ಮೈನ್ ಇರೋದು. ಇದು ನೋಡಿ ಗಿಫ್ಟ್ ಸೆಟ್. ಇಲ್ಲಿ ಒಂದು ಬಾಟಲ್ ಬರುತ್ತೆ, 2 ಗ್ಲಾಸ್ ಬರುತ್ತೆ. ಇಲ್ಲಿ ಕಾಪರ್ ಇರುತ್ತೆ, ಕಾಪರ್ ಅಲ್ಲಿ ಕಲರ್ ಫಿನಿಶಿಂಗ್ ಕೊಟ್ಟಿರ್ತೀವಿ. ಈ ತರ ಬಾಕ್ಸ್ ಪ್ಯಾಕಿಂಗ್ ಬರುತ್ತೆ. ಇದು ಟೀ ಕ್ಯಾಟಲ್ಸ್. ಇದು ನೋಡಿ ಎಲ್ಲಾ ಐಟಮ್ಸ್ ಅಲ್ಲಿ ಬ್ರ್ಯಾಂಡ್ ಇರುತ್ತೆ. ಈ ಟೀ ನಮ್ ಬ್ರ್ಯಾಂಡ್ ಇರೋದು ನಿಮ್ಗೆ ಕ್ವಾಲಿಟಿ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಯಾವ ತರ ಕ್ವಾಲಿಟಿ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಫಿನಿಶಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ರೈಸ್ ಬೌಲ್, ಇದು ಡಿಶ್ ಆತರ ಇದೆ ನೋಡಿ ಇರುತ್ತೆ. ನಾವು ಹಳೆ ಕಾಲದಲ್ಲಿ ಎಲ್ಲ ಇದೇ ಯೂಸ್ ಮಾಡ್ತಾ ಇದೀವಿ. ಅಡಿಗೆ ಮಾಡೋದು ಇದು ಕಲೈ ಇರುತ್ತೆ ಒಳಗಡೆ. ಆ ಮಸಾಲೆ ತರ ಹಾಕಿದ್ರೆ ಅದಕ್ಕೆ ಕಲೈ ನೆಸೆಸರಿ ಇರುತ್ತೆ. ಇಲ್ಲ ಆದ್ರೆ ಯಾವ್ದು ಪಾತ್ರೆ ಹಿತ್ತಾಳೆದು ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಇಂಥದ್ದು ಕಟ್ಟ ಐಟಮ್ ಹಾಕಿದ್ರೆ ಕಲೈ ಮಾಡ್ಲೇಬೇಕು, ಆತರ ಏನಿಲ್ಲ. ಇದು ನೋಡಿ, ಇದು ಇನ್ನೊಂದು ಐಟಮ್ಸ್ ಇದೇ ತರ ಅಲ್ಲಿ. ಇದು ಅದು ವಿತ್ ಹ್ಯಾಂಡಲ್, ಇದು ವಿದೌಟ್ ಹ್ಯಾಂಡಲ್. ಕಲೈ ಬೇಕಾಗಿಲ್ಲ ಸರ್, ತವಾಗ ಏನ್ ಬೇಕಾಗಿಲ್ಲ. ಇದು ನೋಡಿ, ಇದು ಸೇಮ್ ಇದು ಒಳಗಡೆ ಕಲೈ ಇರುತ್ತೆ. ಹೌದು, ಇದರಲ್ಲಿ ಕಾಪರು ಮಾಡ್ಸಿದೀವಿ ನೋಡಿ. ಇದರಲ್ಲಿ ಕಾಪರು ಇದೆ. ಇದು ನೋಡಿ, ಇದು ಕಾಪರ್ ಅಲ್ಲಿ ಕಲೈ ಇರುತ್ತೆ. ಇದು ಆತರ ನೋಡಿ. ಈ ತರ ಐಟಮ್ಸ್, ಯೂನಿಕ್ ಐಟಮ್ಸ್ ನಿಮ್ಗೆ ಯಾರ ಹತ್ರನೂ ಸಿಗಲ್ಲ. ಅದೆಲ್ಲ ನಾವು ಹೊಸ ಐಟಮ್ ನೋಡ್ಬಿಟ್ಟು ಅದನ್ನ ಡೆವಲಪ್ ಮಾಡ್ತೀವಿ. ಇದು ನೋಡಿ, ಇದು ಒಂದು ಡಿಶ್ ಇದೆ. ಇದು ನೋಡಿ, ಇದು ನಮ್ದು ಬ್ರ್ಯಾಂಡ್ ಡಿಶ್. ಇದು ಫಿನಿಶಿಂಗ್ ನೋಡಿ ಹೆಂಗಿದೆ. ಇದು ಸೂಪರ್ ಇದೆ, ತುಂಬಾ ಚೆನ್ನಾಗಿದೆ. ಈ ತರ ಐಟಮ್ಸ್ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗಲ್ಲ, ಇಲ್ಲ ರಿಟೇಲ್ ಅಲ್ಲಿ ಸಿಗಲ್ಲ, ಎಲ್ಲೂ ಸಿಗಲ್ಲ. ನಮ್ಮ ಹತ್ರ ತಗೊಂಡ್ ಹೋಗ್ತಾರೆ, ಮಾಡ್ತಾರೆ, ಬಟ್ ಕಮ್ಮಿ. ಯಾಕಂದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಐಟಮ್ಸ್. ಇದ್ರಲ್ಲಿ ಲೇಬರ್ ಜಾಸ್ತಿ. ಇದರಲ್ಲಿ ಇನ್ನೊಂದು ಡಿಸೈನ್ಸ್ ಇರುತ್ತೆ ನೋಡಿ, ಈ ತರ ಡಿಸೈನ್ಸ್ ಇರುತ್ತೆ. ಇದಕ್ಕೆ ಒಂದು ನಾಬ್ ಬರುತ್ತೆ, ಆ ನಾಬ್ ಹಾಕ್ತಾರೆ. ಇದು ನೋಡಿ ಈ ತರ. ಇದು ಹಳೆ ಕಾಲದಲ್ಲಿ ಪಾನ್ ಬೀಡ ಇಡೋದಿಕ್ಕೆ ಇದೇ ಯೂಸ್ ಮಾಡ್ತಾ ಇದ್ರಿ. ಇವಾಗ ಇದು ಯಾರು ಯೂಸ್ ಮಾಡ್ತಾ ಇಲ್ಲ, ತುಂಬಾ ಕಡಿಮೆ ಯೂಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ವಾಟರ್ ಡಿಸ್ಪೆನ್ಸರ್. ಇದು ನೋಡಿ ವಾಟರ್ ಡಿಸ್ಪೆನ್ಸರ್. ಇದರಲ್ಲಿ ತುಂಬಾ ಡಿಸೈನ್ಸ್ ಇದೆ. ಪೇಂಟಿಂಗ್ ಇರೋದಿದೆ, ಪ್ಯೂರ್ ಕಾಪರ್ದು ಇದೆ. ಮತ್ತೆ ಇದು ನೋಡಿ ವಾಟರ್ ಸ್ಟೋರ್ ಮಾಡ್ಬಿಟ್ಟು ಇಡೋದಕ್ಕೆ. ಇದು ರಾತ್ರಿಯಲ್ಲಿ ವಾಟರ್ ಇಟ್ಬಿಟ್ಟು ಬೆಳಿಗ್ಗೆ ಕುಡಿದ್ರೆ ತುಂಬಾ ಒಳ್ಳೇದು ಅಂತಾರೆ ನೋಡಿ. ಇದು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ. ಮತ್ತೆ ನಾವು ಎಲ್ಲ ಇದು ಗೇಜ್, ಈ ಗೇಜ್ ನೋಡಿ ನಮ್ದು ಎಲ್ಲ ಹೆವಿ ಗೇಜ್ ಇರುತ್ತೆ. ಈಗ ಇದೇ ಐಟಮ್ಸ್ ಸ್ವಲ್ಪ ತೆಳು ಗೇಜ್ ಅಲ್ಲಿ ಮಾಡಿದ್ರೆ ರೇಟ್ ಕಡಿಮೆ ಆಗ್ಬಿಡುತ್ತೆ. ಬಟ್ ನಮ್ದು ಎಲ್ಲ ಗೇಜ್ ಪ್ರಾಡಕ್ಟ್ ಬರುತ್ತೆ. ಯಾಕಂದ್ರೆ ಇದು ಕಾಸ್ಟ್ಲಿ ಐಟಮ್ಸ್, ಒಂದ್ಸಲಿ ತಗೊಳ್ತಾರೆ ಕಸ್ಟಮರ್. ಇದೆ ಇದು ಡಿಸೈನ್, ಸುಮಾರು ಡಿಸೈನ್ಸ್ ಇರುತ್ತೆ. ಮತ್ತೆ ಇದು ನೋಡಿ ಮೇಡಮ್, ಒಂದು ಹೊಸದ್ದು. ಇದು ದೋಸೆ ತವೆ. ಇದಕ್ಕೆ ಕಲೆ ಹಾಕಿದ್ದಾರೆ ನೋಡಿ. ಇದು ದೋಸೆ ಈ ತರ ಕ್ವಾಲಿಟಿ. ಈಗ ಆನ್ಲೈನ್ ಅಲ್ಲಿ ರಿಟೇಲ್ ಅಲ್ಲಿ ನಿಮ್ಗೆ ದೋಸೆ ತವೆ ಸಿಗುತ್ತೆ, ಬಟ್ ಎಷ್ಟು ಗೇಜ್ ಇರೋದು ನಿಮ್ಗೆ ಸಿಗಲ್ಲ. ಇದು ತುಂಬಾ ಹೆವಿ ಗೇಜ್ ಇದೆ. ಇದು ನೋಡಿ ಕ್ವಾಲಿಟಿ ಹೆಂಗಿದೆ. ಇದರಲ್ಲಿ ನೋಡಿ ಇಂಥದ್ರಲ್ಲಿ ಎಲ್ಲಾ ವೆರೈಟೀಸ್ ಇದೆ. ಲ್ಯಾಡಲ್ಲು, ಈ ಜಾರ, ಚಮಚ, ಪಲ್ಟ ಎಲ್ಲ ವೆರೈಟಿ ಸಿಗುತ್ತೆ. ಇದು ನೋಡಿ ತಡಕ ಪಾನ್. ಇದರಲ್ಲಿ 3 ಸೈಜ್ ಸಿಗುತ್ತೆ. ತಡಕ ಪಾನ್ ಇದರಲ್ಲಿ ಕಲೈ ಹಾಕೋದು ಇದೆ, ತಡಕ ಮಾಡ್ಬೋದು. ಇದು ನಮ್ ಬ್ರ್ಯಾಂಡ್, ಜ್ಯೋತಿ ಬ್ರ್ಯಾಂಡ್. ಇದು ನೋಡಿ ಗಿಫ್ಟ್ ಕೊಡೋದಿಕ್ಕೆ, ಮತ್ತೆ ಇದು ರಿಟರ್ನ್ ಗಿಫ್ಟ್ ಗೆ ಶಿಪ್. ಇದು ಮತ್ತೆ ಇದು ನೋಡಿ, ಇದು ಒಂದು ಡಿಶ್ ವೆರೈಟಿ. ಸುಮಾರು 4000 ಕಲೆಕ್ಷನ್ ಇದೆ. ಇಂಥದ್ದು ಎಲ್ಲ ಐಟಮ್ಸ್ 4000 ಕಲೆಕ್ಷನ್ ಇದೆ. ನಾವು ಒಂದೊಂದು ಫ್ಲೋರ್ ಗೆ ಕರ್ಕೊಂಡು ಹೋಗ್ತೀವಿ. ಐಟಮ್ಸ್ ಎಲ್ಲ ತೆಗೆದು ತೋರ್ಸೋಕ್ಕಾಗಲ್ಲ, ಬಟ್ ನಾವು ಏನೇನು ಯೂನಿಕ್ ಐಟಮ್ಸ್ ಇದೆ ಅದು ತೋರಿಸ್ತೀವಿ. ಇದು ನೋಡಿ ಕಾಪರ್ ಅಲ್ಲಿ, ಈ ಕಾಪರ್ ಅಲ್ಲಿ ಇದು ಕಲರ್ ಅಲ್ಲಿ ಮಾಡ್ತಿದ್ದಾರೆ. ರಿಟರ್ನ್ ಗಿಫ್ಟ್ಸ್, ವೆಡ್ಡಿಂಗ್ ಗಿಫ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ ಇಂಥ ಐಟಮ್ಸ್ ತುಂಬಾ. ಇದು ನೋಡಿ, ಇದು ಧೂಪ ಆರತಿ. ಮತ್ತೆ ಇದು ನೋಡಿ, ಇದು ಬಾಟಲ್ಸ್, ಕಾಪರ್ ಬಾಟಲ್ಸ್. ಕಾಪರ್ ಅಲ್ಲಿ ಪೇಂಟಿಂಗ್ ಮಾಡಿದ್ದಾರೆ. ಇದರಲ್ಲಿ 2 ಗ್ಲಾಸ್ ಕೂಡ ಬರುತ್ತೆ ಇಂಥದ್ದು. ಮತ್ ನೋಡಿ ಇದು ಸಣ್ಣ ಬಾಲ್, ಕಾರ್ವಿಂಗ್ ಬಾಲ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ. ರಿಟರ್ನ್ ಗಿಫ್ಟ್ ಕೊಡೋದಿಕ್ಕೆ. ಇದು ನೋಡಿ ಇಂಥದ್ದು ಇರುತ್ತೆ. ಇದರಲ್ಲಿ ನೋಡಿ ಈ ಟೈಪ್ ಬಾಲ್ ಇರುತ್ತೆ. ಇಷ್ಟು ವೆರೈಟೀಸ್ ಯಾರ ಹತ್ರನೂ ಸಿಗಲ್ಲ. ಇದು ನೋಡಿ ಒಂದು ಚಮಚೆ. ಇದು ಸಣ್ಣ ಚಮಚೆಗಳು ಕಿಚನ್ ಅಲ್ಲಿ ಯೂಸ್ ಮಾಡೋದು. ಇದು ಕಿಚನ್ ಅಲ್ಲಿ ಯೂಸ್ ಮಾಡೋದು 4-5 ಸೈಜ್ ಇರುತ್ತೆ, ಮೆಜರ್ಮೆಂಟ್ ಟೈಪ್. ಮತ್ತೆ ಇದು ನೋಡಿ ಇನ್ನೊಂದು ಅಖಂಡ ದೀಪ. ಇದು ಒಂದು ಬೇರೆ ಟೈಪ್. ಇದ್ರದ್ದು ಗ್ಲಾಸೇ ಒಂದು ಬೆಂಡಲ್ ತರ ಇರುತ್ತೆ. ಇದು ನೋಡಿ ಈ ತರ ಬತ್ತಿ ಹಾಕೋದು, ಎಣ್ಣೆ ಹಾಕ್ಬಿಟ್ಟು ಇದು ಮಾಡೋದು. ಮತ್ತೆ ಹಂಗೆ ಗ್ಲಾಸ್ ಇಟ್ಬಿಟ್ರೆ ಗಾಳಿಯಲ್ಲಿ ಇದು ಆಗಲ್ಲ. ಲೈಫ್ ಟೈಮ್ ತುಳಸಿ ಹತ್ರ ಇಡ್ಬೋದು, ದೇವ್ರ ಮನೆ ಹತ್ರ ಇಡ್ಬೋದು. ಮತ್ತೆ ಇದು ನೋಡಿ, ಇದು ತಮಿಳ್ ಓಂ ಹಾಕಿದ್ದಾರೆ, ತಮಿಳ್ ದೀಪ. ಇದು ಇದರಲ್ಲಿ ತುಂಬಾ ವೆರೈಟೀಸ್ ಇದೆ ಮೇಡಮ್. ನೋಡಿ ಇದು ಸಣ್ಣ ದೀಪ. ಈ ಡೈ ಕ್ಯಾಸ್ಟಿಂಗ್ ಮೋಲ್ಡಿಂಗ್ ಐಟಮ್ಸ್ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಕ್ವಾಂಟಿಟಿ ನಮ್ಮ ಹತ್ರ ಸುಮಾರು. ಈ ಅಂಗಡಿಯಲ್ಲಿ ನೋಡಿ ನಮ್ಮ ಹತ್ರ 100 ಪೀಸ್ ಬೇಕಾದ್ರೆ ನಿಮ್ಗೆ ಹತ್ರ ರೆಡಿ ಸಿಗುತ್ತೆ. ಬೆಲ್ ನೋಡ್ಬಿಡಿ, ಬೆಲ್ಲದ್ದು ಕ್ವಾಂಟಿಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟೊಂದು ಗಂಟೆ ಇದೆ. ಅದು ಎಷ್ಟು ಕ್ವಾಂಟಿಟಿ ಯಾತಕ್ಕೆ ಅಂದ್ರೆ ಎಲ್ಲರೂ ನಾವು ಹೋಲ್ಸೇಲ್ ಮಾಡ್ತೀವಿ, ರಿಟೇಲ್ ಕೊಡ್ತೀವಿ.
ನಮ್ಮ ಹತ್ರ ತಗೊಂಡೋಗಿ ಅವ್ರು ಮಾಡೋರು ತಗೊಂಡೋಗ್ತಾರೆ, ಮತ್ತೆ ಮನೆಯಲ್ಲಿ ಇದು ಯೂಸ್ ಮಾಡೋಕೆ ತಗೊಂಡೋಗ್ತಾರೆ. ಇದು ನೋಡಿ ದೀಪಗಳು ಎಲ್ಲ ಒಂದೊಂದ್ ಪೀಸ್ ಉಳ್ದಿರೋದು ನಾವು ಅಲ್ಲಿ ಇಟ್ಟಿದ್ದೀನಿ. ಯಾಕಂದ್ರೆ ರೀಟೇಲ್ ಕಸ್ಟಮರ್ ಏನ್ ಮಾಡ್ತಾರೆ, ಒಂದೊಂದ್ ಪೀಸ್ ತಗೊಳ್ತಾರೆ, ಒಂದೊಂದ್ ಪೀಸ್ ಉಳಿದ್ರೆ ನಾವು ಇಲ್ಲಿ ಇರ್ತೀವಿ, ಬಾಕಿ ಎಲ್ಲ ಪ್ಯಾಕಿಂಗ್ ಅಲ್ಲಿ ಇರುತ್ತೆ, ನಾವು ಎಲ್ಲ ತೆಗಿಯೋದಿಲ್ಲ. ಮತ್ತೆ ಇದು ನೋಡಿ, ಇದು ದೇವ್ರು ಕಳಸ, ಇದು ದೇವಸ್ಥಾನ ಮೇಲೆ ಇಡ್ತಾರಲ್ಲ, ಅದು ದೇವಸ್ಥಾನ ಮೇಲೆ ಇಡೋದಕ್ಕೆ ಇದರಲ್ಲಿ ನಿಮ್ಗೆ 5 ಅಡಿವರೆಗೂ ಸಿಗುತ್ತೆ ರೆಡಿಯಾಗಿ. ಇದು ನೋಡಿ, ಇದು ಫ್ಯಾನ್ಸಿ ಐಟಮ್ಸ್, ಇಲ್ಲ ತುಂಬಾ ಐಟಮ್ಸ್ ಇದೆ. ಇದು ಪ್ಯೂರ್ ಕಂಚದು ಜಾಗಟೆ ನೋಡಿ, ಜಾಗಟೆಯಲ್ಲಿ ನಮ್ಮ ಹತ್ರ ಎಷ್ಟು ಕ್ವಾಂಟಿಟಿ ಇದೆ, ಬನ್ನಿ ಮೇಲೆ ಬನ್ನಿ. ಹಂಗೆ ಇದು ಎಲ್ಲ ಜಾಗಟೆ ಅಂತಾರೆ ಇದಕ್ಕೆ. ಇದು ಎಲ್ಲ ಪ್ಯೂರ್ ಕಂಚದು, ಇದು ಪ್ಯೂರ್ ಕಂಚಲ್ಲಿ ರೆಡಿ ಆಗಿರೋದು ಜಾಗಟೆ ಅಂತಾರೆ. ನಿಮ್ಗೆ ಒಂದೊಂದು ಪ್ಲೇಟ್ ಅಲ್ಲಿ ಸಾವಿರ ಪೀಸ್, 2,000 ಪೀಸ್ ಬೇಕಾದ್ರೂ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ. ಇದು ನೋಡಿ, ರಿಟರ್ನ್ ಗಿಫ್ಟ್ ಕೊಡೋದಿಗೆ, ಗಿಫ್ಟ್ ಕೊಡೋದಿಗೆ ಪಿಕಾಕ್ ತರ ಕಲರ್ ಅಲ್ಲಿ ಇರೋದು ಪ್ಲೇಟ್. ಇದು ನೋಡಿ, ಪೇಂಟ್ ಎಲ್ಲ ಪೇಂಟ್ ಏನು ಹೋಗಲ್ಲ, ಇದು ಎನಾಮಲ್ ಪೇಂಟ್. ಮತ್ತೆ ಇದು ಏನ್ ಎಂಗ್ರೇವಿಂಗ್ ಮಾಡಿ ಪೇಂಟ್ ಮಾಡಿದ್ದಾರೆ, ಅದು ಪೇಂಟ್ ಏನು ಹೋಗಲ್ಲ. ಮತ್ತೆ ಕ್ವಾಲಿಟಿ ನೋಡಿ, ಇದು ಮೇನ್ ಇರೋದು ಕ್ವಾಲಿಟಿ. ಈಗ ಇದ್ರಲ್ಲಿ ಅಲ್ಯೂಮಿನಿಯಂ ಮತ್ತೆ ಸ್ಟೀಲ್ ಕಬ್ಬಿಣದು ಬಂದಿದೆ, ಅದ್ರ ಮೇಲೆ ಪೌಡರ್ ಕೋಟಿಂಗ್ ಮಾಡಿ ಮಾಡ್ತಾರೆ. ಆತರ ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಪ್ಯೂರ್ ಬ್ರಾಸ್. ಪ್ಯೂರ್ ಬ್ರಾಸ್ ಅಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ರೆಡಿಯಾಗಿ ಸಿಗುತ್ತೆ. ಇಲ್ಲಿ ನೋಡಿ ಎಷ್ಟು ಪ್ಲೇಟ್ಗಳು ಇದೆ, ಇದೆಲ್ಲ ಪ್ಲೇಟೇ. ಇದು ನೋಡಿ, ಇದೆಲ್ಲ ಪ್ಲೇಟ್ಸೇ, ಡಿಫ್ರೆಂಟ್ ವೆರೈಟೀಸ್, ಡಿಫ್ರೆಂಟ್ ಕ್ವಾಲಿಟೀಸ್ ಎಲ್ಲ ಇರುತ್ತೆ. ಮತ್ತೆ ಬಲ್ಕ್ ಕ್ವಾಂಟಿಟಿಯಲ್ಲಿ ಎಷ್ಟು ಬೇಕಾದ್ರೂ ನಾವು ಸ್ಟಾಕ್ ಇಷ್ಟ ಅಷ್ಟೇ. ಇದು ನೋಡಿ, ಈ ತರ ಡಿಸೈನ್ಸ್ ಎಲ್ಲ ಒಂದೊಂದು ಡಿಸೈನ್ಸ್ ಅಲ್ಲಿ ನಿಮ್ಗೆ ಸಾವಿರ ಪೀಸ್ ಬೇಕಾದ್ರೂ ರೆಡಿಯಾಗಿ ಸಿಗುತ್ತೆ. ನಮ್ಮಲ್ಲಿ ಇರೋದು ಕ್ವಾಲಿಟಿ ಇದೆ ಮೇನು. ಇದು ನೋಡಿ, ಕಮಲ್ ಫ್ರೂಟ್ ಬಾಲ್, ಇದು ಗಿಫ್ಟ್ ಕೊಡೋದಿಕ್ಕೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸರ್ ನೋಡಿ, ಪ್ಲೇಟ್ ವೆರೈಟೀಸ್ ನೀವೇ ನೋಡಿ, ಇಲ್ಲಿ ಎಷ್ಟು ಕ್ವಾಂಟಿಟಿ ಇದೆ. ಪ್ಲೇಟ್ ಇದೆ, ಇದು ಕಂಚು ತಟ್ಟೆ, ಪ್ಯೂರ್ ಕಂಚು ತಟ್ಟೆ. ಇದು ಪ್ಲೇಟ್, ಇದು ಪ್ಯೂರ್ ಕಂಚು ತಟ್ಟೆ. ಇದರಲ್ಲಿ ಇತಾಳೆನೂ ಬರುತ್ತೆ, ಸೇಮ್ ಟೈಪ್ ಇತಾಳೆ, ಬಟ್ ಗೊತ್ತಾಗಲ್ಲ, ಕಸ್ಟಮರ್ಗೆ ಗೊತ್ತಾಗಲ್ಲ. ಅದು ಕೆಜಿ ಲೆಕ್ಕ ಬರುತ್ತೆ. ಇದರಲ್ಲಿ ನೋಡಿ, ಪ್ಯೂರ್ ಇದ್ರೆ, ಪ್ಯೂರ್ ಆದ್ರೆ ಹೆಂಗಾಗತ್ತೆ, ಇದು 1,600 rupees ಕೆಜಿ ಇರುತ್ತೆ, 1,800 rupees ಕೆಜಿ ಇರುತ್ತೆ, 2,000 rupees ಕೆಜಿ ಇರುತ್ತೆ, 2,400 rupees ಕೆಜಿ ಇರುತ್ತೆ. ಅದ್ರ ವ್ಯತ್ಯಾಸ ಏನಿರುತ್ತಂತೆ, ಅದನ್ನ ರೀಮೋಲ್ಡ್ ಮಾಡಿದ್ರೆ ಅದ್ರದ್ದು ರೇಟ್ ಕಡಿಮೆ ಆಗ್ಬಿಡುತ್ತೆ. ಆದ್ರ ಅದು 2,400 rupees ಕೆಜಿದು ಡೈರೆಕ್ಟ್ ಇದು ಕಂಚು ತಯಾರಾಗತ್ತಲ್ಲ, ಆ ಮೆಟೀರಿಯಲ್ ಅಲ್ಲಿ ಮಾಡ್ತೀವಿ. ಇದು ಕಾಪರ್ ಅಲ್ಲಿ ನೋಡಿ, ಪ್ರಾತ ಕ್ವಾಂಟಿಟಿ ಎಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಕ್ವಾಂಟಿಟಿ ಕಂಚಲ್ಲಿ, ಇದೆಲ್ಲ ಕಂಚು ತಟ್ಟೆ, ಇದೆಲ್ಲ ಪ್ಯೂರ್ ಕಂಚು ತಟ್ಟೆ. ಈ ಕಂಚು ತಟ್ಟೆಯಲ್ಲಿ ವೆರೈಟೀಸ್ ಎಲ್ಲ ಇರುತ್ತೆ. ಈ ಕಂಚದು ಮೇನ್ ಗೊತ್ತಾಗ್ಬೇಕಾದ್ರೆ ಏನಿಲ್ಲ, ಓಮ್ ಸೌಂಡ್ ಬರುತ್ತೆ, ಮತ್ತೆ ಲಾಂಗ್ ವ್ಯಾಬ್ರೇಟ್ ಬರುತ್ತೆ. ಈ ಇತಾಳೆ ಇದ್ರೆ ಆ ಕಲರೇ ಬೇರೆ ಬರುತ್ತೆ, ಮತ್ತೆ ಫಿನಿಶಿಂಗ್ ಬೇರೆ ಬರುತ್ತೆ. ಇದು ಎಲ್ಲ ಕಂಚು ಪ್ಲೇಟು, ಕಂಚು ತಟ್ಟೆಗಳು. ಇದರಲ್ಲಿ ಸಟ್ಟು ಎಲ್ಲ ಸಿಗುತ್ತೆ, ಕಂಚು ಸಟ್ಟು. ಇದು ನೋಡಿ, ಕ್ವಾಂಟಿಟಿ ನೋಡಿ ಸರ್, ನೀವು ಇಲ್ಲಿ ಎಲ್ಲ ಪ್ಲೇಟ್ಸ್ ಕ್ವಾಂಟಿಟಿ ನೋಡಿ, ಎಲ್ಲ ಕ್ವಾಂಟಿಟಿ ಇದೆ ನಮ್ಮ ಹತ್ರ, ಎಲ್ಲ ಬಲ್ಕ್ ಕ್ವಾಂಟಿಟಿ. ಪ್ಲೇಟ್ ಸೈಜ್, ಪ್ಲೇಟ್ ಅಲ್ಲಿ ಸುಮಾರು ಡಿಸೈನ್ಸ್ ಇರುತ್ತೆ. ಇದೊಂದು ಕಾಪರ್ ಹರಿವಾಣ, ಇದು ಹೋಮ ಮಾಡೋದಿಕ್ಕೆ, ಯಜ್ಞ ಮಾಡೋದಿಕ್ಕೆ, ಪೂಜೆ ಮಾಡೋದಿಕ್ಕೆ ಭಟ್ರು ಯೂಸ್ ಮಾಡ್ತಾರಲ್ಲ ಅದು. ಇದೆಲ್ಲ ಕಾಪರ್ ಐಟಮ್ಸ್, ಇದೆಲ್ಲ ಕಾಪರ್ ಪ್ಲೇಟ್. ಇದು ನೋಡಿ, ಇದರಲ್ಲಿ ನಿಮ್ಗೆ ಸಾವಿರ ಅಲ್ಲ, 2,000 ಪೀಸ್ ಬೇಕಾದ್ರೂ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ. ನಮ್ದು ಇರೋದು ಮೇನ್ ಕ್ವಾಂಟಿಟಿ. ನಾವು ಕಸ್ಟಮರ್ಗೆ ವಿಡಿಯೋ ಮಾಡಿಸೋದು ಅದಕ್ಕೆ. ಇದು ಬ್ರಾಸ್ ಅಲ್ಲಿ ಪರಾತ. ಇದು ನೋಡಿ, ಈಗ ನೀವು ಯಾವ ಅಂಗಡಿಗೆ ಹೋಗಿ ಕೇಳಿ 100 ಪೀಸ್ ಬೇಕಾದ್ರೆ ಎಲ್ಲೂ ಯಾರ ಹತ್ರನೂ ಸಿಗಲ್ಲ, ಅವ್ರು ನಮ್ಮ ಹತ್ರನೇ ಬರ್ಬೇಕು. ಆದ್ರೆ ಇದು ನೋಡಿ, ಕ್ವಾಂಟಿಟಿ ರೆಡಿಯಾಗಿ ಸಿಗುತ್ತೆ ನಮ್ಮ ಹತ್ರ. ಯಾವ ಐಟಮ್ಸ್ ಇರ್ಲಿ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಇದು ನೋಡಿ, ಪೂರ್ತಿ ಪ್ರಾತ್ ವೆರೈಟಿ, ಕಾಪರ್ ಪ್ಲೇಟ್ ವೆರೈಟಿ, ಬ್ರಾಸ್ ಪ್ಲೇಟ್ ವೆರೈಟಿ, ಕಂಚ್ ಪ್ಲೇಟ್ ವೆರೈಟಿ, ಒಂದೊಂದು ಐಟಮ್ಸ್ ಹೋಗುತ್ತೆ. ಈಗ ಸೌತ್ ಕನ್ನಡ ಅಲ್ಲಿ ಬೇರೆ ಐಟಮ್ಸ್ ಹೋಗುತ್ತೆ, ಆ ಐಟಮ್ಸ್ ಕೂರ್ಗಲ್ಲಿ ಹೋಗಲ್ಲ. ತಮಿಳ್ನಾಡು ಬೇರೆ ಐಟಮ್ಸ್ ಯೂಸ್ ಮಾಡ್ತಾರೆ, ಆ ಐಟಮ್ಸ್. ಅದಕ್ಕೆ ಎಲ್ಲಾ ವೆರೈಟೀಸ್ ಇದೆ. ನಮ್ಗೆ ಯಾವ ಏರಿಯಾದಲ್ಲಿ ಏನ್ ಐಟಮ್ಸ್ ಹೋಗುತ್ತೆ ಅಂತದ್ದು ಎಲ್ಲ ಐಟಮ್ಸ್ ಇರುತ್ತೆ. ಇದು ರಿಟರ್ನ್ ಗಿಫ್ಟ್ಸ್ ಗೆ, ಗಿಫ್ಟ್ ಕೊಡೋದಿಕ್ಕೆ, ವೆಡ್ಡಿಂಗ್ ಗಿಫ್ಟ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ವೆರೈಟೀಸ್ ಸಿಗೋದು ದೊಡ್ಡ ವಿಷಯ, ಬಟ್ ನೋಡೋದಿಕ್ಕೆ ಸಿಗಲ್ಲ. ಆತರ ಎಷ್ಟೊಂದು ವೆರೈಟಿ ಇದೆ ನಮ್ಮ ಹತ್ರ ಪ್ಲೇಟ್ ಅಲ್ಲಿ. ಇಲ್ಲಿ ನೋಡಿದ್ರೆ ಅವ್ರು ಕಂಪೇರ್ ಮಾಡಿದ್ರೆ ಅವ್ರು ಹೇಳ್ಬೇಕು ಕರೆಕ್ಟ್ ಆಗಿ ಇದು ಇದೆ ಅಂದ್ಬಿಟ್ಟು. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಈ ತರ ಇದರಲ್ಲಿ ಎಷ್ಟು ಪ್ರಾತ್ ವೆರೈಟಿ ಇದೆ ನೋಡಿ. ಇದು ಗಿಫ್ಟ್ ಕೊಡೋದಿಕ್ಕೆ, ವೆಡ್ಡಿಂಗ್ ಗಿಫ್ಟ್ಸ್ ಗೆ, ಮತ್ತೆ ಇದು ಫ್ರೂಟ್ ಹಾಕಿ ಇದು ಮಾಡೋದಿಕ್ಕೆ, ಮದುವೆದಲ್ಲಿ ಎಲ್ಲ ಇದು ಮಾಡ್ತಾರೆ. ಇದು ಮಾಡ್ತೀವಲ್ಲ ಪರಾತ, ಹ್ಯಾಮರ್ ಡಿಸೈನ್ಸ್. ಇದರಲ್ಲಿ ಸೈಜಸ್ ಬೇರೆ ಇರುತ್ತೆ. ಇದು ನೋಡಿ, ದೊಡ್ಡದು ಚಿಕ್ಕದು ಎಲ್ಲ ವೆರೈಟೀಸ್ ಬರುತ್ತೆ. ಮತ್ತೆ ಡಿಸೈನ್ಸ್ ಇದು ನೋಡಿ, ಸ್ಕ್ವೇರು, ಇದು ರೆಕ್ಟಾಂಗಲ್, ಎಲ್ಲ ವೆರೈಟೀಸ್ ಇರುತ್ತೆ. ಮತ್ತೆ ಮೇನ್ ಬಲ್ಕ್ ಕ್ವಾಂಟಿಟಿ ಸಿಗುತ್ತೆ. ಒಂದು ಫ್ಲೋರ್ ಅಲ್ಲಿ ಬಂದಿದ್ದೀನಿ. ಇದರಲ್ಲಿ ಎಲ್ಲ ಸಣ್ಣ ದೀಪಗಳು, ಮತ್ತೆ ಕಾಮಾಕ್ಷಿ ದೀಪಗಳು, ಸಣ್ಣ ದೀಪ ಗಿಫ್ಟ್ ಕೊಡೋದಿಕ್ಕೆ. ಇದೆಲ್ಲ ಒಂದೊಂದ್ ಪೀಸ್ ಉಳಿದಿರೋದು ನಾವು ಹೆಂಗೆ ಇಟ್ಬಿಡ್ತೀವಿ, ಕಸ್ಟಮರ್ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ನಮ್ದು ಬಲ್ಕ್ ಕ್ವಾಂಟಿಟಿ ಇರುತ್ತಲ್ಲ, ಒಂದೊಂದು ಐಟಮ್ ಅಲ್ಲಿ ಎಲ್ಲ ಇರುತ್ತೆ, ಒಂದೊಂದ್ ಪೀಸ್ ಉಳಿದಿರೋದು ನಾವು ಹಂಗೆ ಇಟ್ಬಿಡ್ತೀವಿ, ಕಸ್ಟಮರ್ ಸೆಲೆಕ್ಟ್ ಮಾಡ್ತಾರೆ. ಬಲ್ಕ್ ಕ್ವಾಂಟಿಟಿ ಬೇಕಾದ್ರೆ ರೆಡಿಯಾಗಿ ಸಿಗುತ್ತೆ. ಇದು ಬೌಲ್ಸ್ ನೋಡಿ, ಇದು ರಿಟರ್ನ್ ಗಿಫ್ಟ್ ಕೊಡೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿದೆ. ಈ ತರ ಐಟಮ್ಸ್ ತುಂಬಾ ಇದೆ. ಬನ್ನಿ ಒಳಗೆ ಒಂದು ಪ್ಲೇಟು. ಇದು ನೋಡಿ, ಇದು ಗ್ಲಾಸು, ಬ್ರಾಸ್ ಗ್ಲಾಸು. ಇದು ಸಣ್ಣ ದೀಪ, ಆ ದೀಪ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ
ಯಾವ ಬಜೆಟ್ ಅಲ್ಲಿ ಬೇಕಾದ್ರೆ ರಿಟರ್ನ್ ಗಿಫ್ಟ್ಸ್ ಗೆ ಅದೆಲ್ಲ ರೆಡಿಯಾಗಿ ಸಿಗುತ್ತೆ ನಮ್ಮ ಹತ್ರ. ಇದು ನೋಡಿ ಸಣ್ಣ ಸಣ್ಣ ಗ್ಲಾಸಸ್, ಈ ಗ್ಲಾಸು ಇದು ನೋಡಿ, ಇದಕ್ಕೆ ಇದು ಇದೆ, ಇದು ಗ್ಲಾಸ್ ಹಾಲು ಕುಡಿಯೋದಕ್ಕೆ ಬಿದ್ದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಬೌಲ್ಸ್, ಗಿಫ್ಟ್ ಬೌಲ್ಸ್, ಮತ್ತೆ ಇದು ಇರುತ್ತೆ ಒಂದು 10-15 ಸೈಜ್ ಮೇಲೆ ಇರುತ್ತೆ. ಮತ್ತೆ ಇದು ನೋಡಿ, ಇದು ಕಂಚದು ಬಟ್ಲು, ಇದು ಪ್ಯೂರ್ ಕಂಚು, ಇದು ಬಟ್ಲು, ಇದು ಟೇಬಲ್ ಡಿಶ್, ಇದರಲ್ಲಿ ಸ್ಪೂನ್ ಕೂಡ ಬರುತ್ತೆ, ಇದು ಪ್ಯೂರ್ ಕಂಚಲ್ಲಿ ಇರುತ್ತೆ. ಅದ್ರದ್ದು ಕ್ವಾಲಿಟಿ, ಅದ್ರದ್ದು ಸೈಜಸ್ ಎಲ್ಲ ಇರುತ್ತೆ. ಮತ್ತೆ 500 ಪೀಸು 100 ಪೀಸು ಬೇಕಾದ್ರೂ ಎಲ್ಲ ರೆಡಿ ಸಿಗುತ್ತೆ. ಅದೆಲ್ಲ ಕಾಮಾಕ್ಷಿ ದೀಪನೇ. ಆ ಬಾಕ್ಸಸ್ ಎಲ್ಲ ಇರೋದೆಲ್ಲ ಫುಲ್ ಕಾಮಾಕ್ಷಿ ದೀಪ ಸ್ಟಾಕಸ್. ಮತ್ತೆ ದೇವ್ರು ಬಾಗ್ಲಿಗೆ ಹಾಕೋದಿಕ್ಕೆ ಒಂದು 10 ಸೈಜ್ ಬರುತ್ತೆ, ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಬರುತ್ತೆ. ಪರ ಅಂತಾರೆ ಇದಕ್ಕೆ, ಪರ ಕೇರಳದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಪರ, ಇದಕ್ಕೆ ಪರ ಅನ್ನೋದು. ಇದ್ರಲ್ಲಿ ಎಲ್ಲ ಸೈಜಸ್ ಬರುತ್ತೆ, ತುಂಬಾ ಸೈಜ್. ಇದು ಗೋಲ್ಡ್ ತರ ಫಿನಿಶಿಂಗ್ ಇದೆ. ಆ ಕಾಮಾಕ್ಷಿ ದೀಪ ಎಲ್ಲಾ ಕಡೆ ಸಿಗುತ್ತೆ ನಿಮ್ಗೆ, ಆತರ ಇಲ್ಲ. ಬಟ್ ಈ ಕ್ವಾಲಿಟಿ ಇಲ್ಲಿ ಹಿಂದೆ ನೋಡಿ ಎಷ್ಟು ಫಿನಿಶಿಂಗ್ ಇದೆ. ಮತ್ತೆ ಇದ್ರ ಲಕ್ಷ್ಮಿ ಫೇಶು, ಮುಖ, ಮತ್ತೆ ಇದ್ರ ಫಿನಿಶಿಂಗು ಗೋಲ್ಡ್ ತರ ಇರುತ್ತೆ. ದೀಪದಲ್ಲಿ ನಿಮ್ಗೆ 5 ಅಡಿವರೆಗೂ ಬೇಕಾದ್ರೂ ರೆಡಿಯಾಗಿ ಸಿಗುತ್ತೆ ನಿಮ್ಗೆ. 5 ಅಡಿ 5 ಫಿನ್ ದೀಪ. ಇಲ್ಲಿ ಚೈನ್ ಹಾಕ್ತಾರೆ, ಇಲ್ಲಿ ಚೈನ್ ಹಾಕ್ಬಿಟ್ಟು ದೇವಸ್ಥಾನದಲ್ಲಿ ಇದು ತುಂಬಾ ದೊಡ್ಡದು, ಅದು ದೇವಸ್ಥಾನದ ಯೂಸ್ ಆಗುವಂತದ್ದು. ನೋಡಿ ಇದು ಹುಕ್ಸ್ ಹಾಕಿದ್ದಾರೆ, ಅದಕ್ಕೆ ಒಂದೊಂದಿಗೆ ಯೂಸ್ ಮಾಡ್ಬಿಟ್ಟು ದೇವರು ಬಾಗ್ಲಕ್ಕೆ 2 ಸೈಡ್ ಇರ್ತಾರಲ್ಲ ದೀಪ, ಆ ಟೈಪ್ ಯೂಸ್ ಮಾಡ್ಬೋದು. ಶಂಕು ಚಕ್ರ ನಾಮ, ಇದು ನೋಡಿ ಎಷ್ಟು ಫಿನಿಶಿಂಗು, ಇದ್ರ ಕ್ಲಿಯರಿಟಿ ನೋಡಿ, ಎಷ್ಟು ಕ್ಲಿಯರಿಟಿ ನಿಮ್ಗೆ ಎಲ್ಲೂ ಸಿಗಲ್ಲ. ನಮ್ದು ಇರೋದು ಮೈನ್ ಕ್ವಾಲಿಟಿ. ಹ್ಯಾಂಗಿಂಗು ತುಂಬಾ. ಅದು ಥರ್ಡ್ ಫ್ಲೋರ್ ಅಲ್ಲಿ ನೋಡಿ ಇದ್ರ ಐಟಮ್ಸ್ ಇದೆ. ಇದು ಮುಕ್ಕಾಲ್ ಮಣೆ ಇಷ್ಟೆಂಡ್, ದೇವ್ರು ಇಡೋದಕ್ಕೆ ಪೀಠ, ಮತ್ತೆ ಇದು ಆರತಿಗಳು, ಧೂಪ ಆರತಿ, ಪಂಚ ಆರತಿ, ಶಂಖ ಆರತಿ, ಚಕ್ರ ಆರತಿ, ನಾಗ ಆರತಿ, ಎಲ್ಲಾ ಆರತಿ ವೆರೈಟೀಸ್ ಸುಮಾರು 60 ಇಂದ 70 ವೆರೈಟೀಸ್ ಆರತಿಗಳಲ್ಲಿ ಬರುತ್ತೆ. ಇಷ್ಟೆಪ್ ಆರತಿ, ಇಂಥದ್ದು ರಥ ಆರತಿ, ಇದೆಲ್ಲ ಐಟಮ್ ಸಿಗುತ್ತೆ. ಮತ್ತೆ ಇದು ಅಭಿಷೇಕ ಮಾಡ್ಬಿಟ್ಟು ಇದ್ರ ಇಲ್ಲಿಂದ ನೀರು ಹೋಗುತ್ತೆ. ಇದು ಸೋಮಸೂತ್ರ ಸರ್, ಇದು ತ್ರಿಶೂಲ, ಇದು 1 ಪೀಸ್ ತ್ರಿಶೂಲ ನಾವು ನಿಮ್ಗೆ ತೋರಿಸ್ತಾ ಇದ್ದೀನಿ. ಬಟ್ ಅದ್ರದ್ದು ಕ್ವಾಂಟಿಟಿ ನೋಡಿ, ಬನ್ನಿ ಇಲ್ಲಿ ಬಂದ್ರೆ ನಿಮ್ಗೆ ಇದ್ರದ್ದು ಕ್ವಾಂಟಿಟಿ ಗೊತ್ತಾಗುತ್ತೆ. ನಮ್ಮ ಹತ್ರ ಎಷ್ಟು ತ್ರಿಶೂಲ ರೆಡಿಯಾಗಿ ಇರುತ್ತೆ ಅಂದ್ಬಿಟ್ಟು ಹೋಲ್ಸೇಲ್ ಅಲ್ಲಿ ಅಷ್ಟೊಂದು ನಾವು ರೆಡಿಯಾಗಿ ಇಡ್ಬೇಕು. ಯಾಕಂದ್ರೆ ಎಲ್ಲರೂ ಬಂದ್ಬಿಟ್ಟು ನಮ್ಮ ಹತ್ರ ತಗೊಂಡೋಗಿ ಮುಂದಕ್ಕೆ ಮಾಡ್ತಾರಲ್ಲ, ಅಷ್ಟು ಬಲ್ಕ್ ಆಗಿ ಕ್ವಾಂಟಿಟಿ ಯಾರ ಹತ್ರನೂ ಸಿಗಲ್ಲ ನಿಮ್ಗೆ. ಐಟಮ್ ಇಲ್ಲ ಅಂತ ಹೇಳ್ಬಿಟ್ರೆ ಸೆಕೆಂಡ್ ಟೈಮ್ ಕಸ್ಟಮರ್ ನಮ್ಮ ಹತ್ಲೆ ಇದು ಮಾಡಲ್ಲ. ಮತ್ತೆ ನಾವು ಸುಮ್ಗೆ ನಾವೇ ಹೋಲ್ಸೇಲರು, ನಾವೇ ಬಿಗ್ಗೆಸ್ಟ್ ಸಪ್ಲೈಯರ್ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಎಷ್ಟೊಂದು ಕ್ವಾಂಟಿಟಿ ರೆಡಿಯಾಗಿ ಇಡ್ಬೇಕು ಅನ್ನೋದಕ್ಕೆ ಎಷ್ಟು ಫ್ಲೋರ್ ಅಲ್ಲಿ ಐಟಮ್ಸ್ ಇದೆ. ತ್ರಿಶೂಲ, ವೇಲು ಎಲ್ಲ ಬರುತ್ತೆ. ಇದ್ರದ್ದು ಫಿನಿಶಿಂಗ್ ನೋಡಿ ಇದು ಚೆನ್ನಾಗಿದೆ. ಈ ತರ ಈ ಫಿನಿಶಿಂಗು ಸಿಂಧೂರ್ ಡಬ್ಬಿ ನೋಡಿ, ಇದು ಎಷ್ಟು ಚೆನ್ನ ಐಟಮ್ಸ್ ಇದೆ. ಬಟ್ ಇದಕ್ಕೆ ಥ್ರೆಡಿಂಗ್ ಮಾಡಿದ್ದಾರೆ ನೋಡಿ, ಇದು ಆತರ. ಈ ವೇಲ್ ಅಲ್ಲಿ ಎಲ್ಲ ಸೈಜಸ್ ಸಿಗತ್ತೆ, ಚಿಕ್ಕದು ದೊಡ್ಡದು ಎಲ್ಲ ವೆರೈಟಿ ಸಿಗತ್ತೆ. ಇದು ವೇಲ್ ಅಂತಾರೆ ಇದಕ್ಕೆ. ಇದ್ರಲ್ಲಿ ನೋಡಿ ಎಲ್ಲ ತುಂಬಾ ಕ್ವಾಂಟಿಟಿ, ಬಲ್ಕ್ ಕ್ವಾಂಟಿಟಿಯಲ್ಲಿ ಬೇಕಾದ್ರೆ. ಇದು ನೋಡಿ ಆರತಿ, ದೊಡ್ಡದು ಆರತಿ, ಈ ಧೂಪ ಆರತಿ, ಹೋಮ ಮಾಡೋದಕ್ಕೆ. ಅದ್ರ ಪುಷ್ಪರ್ ಡಬ್ಬಿ ಕಾಪರ್ ಅಲ್ಲಿ ಎಲ್ಲ ಸೈಜಸ್ ಸಿಗುತ್ತೆ. 1 ನಂಬರ್ 2 ನಂಬರ್ 3 ನಂಬರ್ 4 ನಂಬರ್, ನಿಮ್ಗೆ 500 ಪೀಸ್ ಬೇಕಾದ್ರೂ ರೆಡಿ ಸಿಗುತ್ತೆ. ಇದೇ ಟೈಪ್ ಅಲ್ಲಿ ಬ್ರಾಸ್ ಡಬ್ಬಿ ಇರುತ್ತೆ, ಇದ್ರ ಮೇಲೆ ಓಮು, ಸ್ವಾಸ್ತಿಕು, ಗಣಪತಿ ಎಲ್ಲ ಇರುತ್ತೆ. ಈ ಡಬ್ಬಿದು ಸ್ಟಾಕ್ ನೋಡಿ, ನಿಮ್ಗೆ 1000 ಪೀಸ್ ಬೇಕಾದ್ರೂ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ. ಕ್ವಾಂಟಿಟಿ ಕೂಡ ಇರುತ್ತೆ. ನೋಡಿ ಆತರ ರಿಮೂವ್ ಆಗತ್ತೆ. ಇದಕ್ಕೆಲ್ಲ ಥ್ರೆಡ್ ಇದೆ. ಒಂದೊಂದಕ್ಕೆ ನೋಡಿ ಆತರ ಒಂದೊಂದು ಪೀಸ್ ಹಾಕಿರ್ತೀವಿ. ಇದು ಒಂದೊಂದು ಪೀಸ್ ಆತರ ಎಲ್ಲ ಓಪನ್ ಆಗತ್ತೆ. ಓಪನ್ ಮಾಡ್ಬಿಟ್ಟು ಇದನ್ನ ಕ್ಲೀನ್ ಆಗಿ ಫಿಟ್ ಮಾಡಿದ್ರೆ, ಟೈಟ್ ಮಾಡಿದ್ರೆ ಚೆನ್ನಾಗಿ. ಇದ್ದು ಫಿನಿಶಿಂಗ್ ನೋಡಿ, ಮುರುಘ ದೀಪ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸ್ಟೆಪ್ 7 ಸ್ಟೆಪ್ 3 ಸ್ಟೆಪ್ ಎಲ್ಲ ಇರುತ್ತೆ. ಮತ್ತೆ ಇದು ನೋಡಿ, ಇದು ಕಾಫಿ ಫಿಲ್ಟರು ವಿತ್ 2 ಕಾಫಿ ಬಟ್ಲು. ಇದು ಕಾಫಿ ಬಟ್ಲು, ಇದು ಬಾಕ್ಸ್ ಬರುತ್ತೆ ಗಿಫ್ಟ್ ಕೊಡೋದಿಕ್ಕೆ, ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ಇದರಲ್ಲಿ ಇನ್ನೂ ಒಂದು ಫಿನಿಶಿಂಗ್, ಇದು ಕಾಫಿ ಬಟ್ಲು ಇರುತ್ತೆ, ಕಾಫಿ ಡಬ್ರಾ ಅಂತಾರೆ, ಡಬ್ರಾ ವಿತ್ ಕಾಫಿ. ಮತ್ತೆ ಇದರಲ್ಲಿ ಇನ್ನೂ ಒಂದು ಡಿಸೈನ್ಸ್ ಇದೆ. ಇದು ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಮಾಡ್ತಾರೆ. ಒಬ್ಬೊಬ್ರು ರಿಟೇಲ್ ಅಲ್ಲಿ, ಆನ್ಲೈನ್ ಅಲ್ಲಿ ಕಂಚ್ ಅಂದ್ಬಿಟ್ಟು ಮಾಡ್ತಾರೆ. ಬಟ್ ಇದು ಕಂಚಿಲ್ಲ, ಹಿತ್ತಾಳೆ. ಕಂಚಲ್ಲಿ ಇದು ಮಾಡಕ್ ಆಗಲ್ಲ. ಯಾಕಂದ್ರೆ ಕಂಚಲ್ಲಿ ಬರೀ ಊಟ ಮಾಡೋ ತಟ್ಟೆ, ಬಟ್ಲು, ಗ್ಲಾಸು ಅದೆಲ್ಲ ಬರುತ್ತೆ. ಎಲ್ಲ ಐಟಮ್ಸ್ ಕನ್ಸಲ್ಲಿ ಮಾಡೋದಕ್ಕಾಗ, ಯಾಕಂದ್ರೆ ಅದು ಹ್ಯಾಂಡ್ ಮೇಡ್ ಇರುತ್ತೆ, ಇದೆಲ್ಲ ಮಷಿನ್ ಮೇಡ್ ಇರುತ್ತೆ. ಇದು ನೋಡಿ ಈ ತರ ಐಟಮ್ಸ್ ಇರುತ್ತೆ. ಇದು ಸಿಂಗಲ್ ವಿಕ್ಸ್ ದೀಪ, ಈ ಸಿಂಗಲ್ ಬತ್ತಿ ಇಡೋದಿಕ್ಕೆ. ಇದು ಮೇನ್ ಊಟಿ ಗುಡ್ಲೂರ್, ಅದು 2 ಕಡೆಗೆ ಮಾತ್ರ ಹೋಗುತ್ತೆ, ಬೇರೆ ಯಾವ ಕಡೆನೂ ಹೋಗಲ್ಲ. ಇದು ನೋಡಿ ಈ ಸಿಂಗಲ್ ವಿಕ್ಸ್ ದೀಪ ಇರುತ್ತೆ. ಇದು ಒಂದೊಂದು ಪ್ರಾಡಕ್ಟ್ ಅದು ಮೊನೋಪಲಿ ಇದೆ, ಅಲ್ಲೇ ಹೋಗೋದು, ಎಲ್ಲ ಕಡೆ ಇದು ಸೇಲ್ ಆಗಲ್ಲ. ಮತ್ತೆ ಇದು ನೋಡಿ, ಇದು ಪೂಜಾ ಸೆಟ್ಟು. ಇದರಲ್ಲಿ
2 ಕುಂಕುಮ ಬಟ್ಲು, 2 ದೀಪ, 1 ಕಳಸ, 1 ಪ್ಲೇಟ್ ಇದರಲ್ಲಿ ಅಟ್ಯಾಚ್ ಬರುತ್ತೆ. ಇದರಲ್ಲಿ ಸುಮಾರು ಐಟಮ್ಸ್ ಡಿಸೈನ್ಸ್ ಬರುತ್ತೆ, ಬೇರೆ ಬೇರೆ ದೀಪ ಡಿಸೈನ್ಸ್ ಬರುತ್ತೆ, ಬೇರೆ ಬೇರೆ ಬಟ್ಲು ಡಿಸೈನ್ಸ್ ಬರುತ್ತೆ. ಹಂಗೆ ಫಿಕ್ಸಿಂಗ್ ಮಾಡೋದು. ಕಳಸ ಸಂಬ ಅಂತಾರೆ. ಇದು ತುಂಬಾ ದೊಡ್ಡದು ಇದೆ. ಇದರಲ್ಲಿ ಸಣ್ಣದಿಂದ ದೊಡ್ಡದವರೆಗೂ ಇರ್ತಾರಲ್ಲ ಅದ್ ನೋಡಿ ಸರ್. ಇದು ಕಾಫಿ ಡಬ್ರಾ ನಮ್ದೇ ಪ್ರಾಡಕ್ಟ್, ಜ್ಯೋತಿ ಬ್ರ್ಯಾಂಡ್ ನಮ್ದೇ ಪ್ರಾಡಕ್ಟ್. ಈ ತರ ಕಲರ್ ಬಾಕ್ಸ್ ಅಲ್ಲಿ ಬರುತ್ತೆ. ಇದು ಗಿಫ್ಟ್ ಕೊಡೋದಿಕ್ಕೆ, ರಿಟರ್ನ್ ಗಿಫ್ಟ್ಸ್ ಗೆ ತುಂಬಾ ಚೆನ್ನಾಗಿರುತ್ತೆ. ಇದು ಕಾಫಿ ಡಬ್ರಾ ಅಂತಾರೆ. ಇದು ಬೌಲ್ಸ್, ದೊಡ್ಡ ದೊಡ್ಡ ಬೌಲ್ಸ್. ಇದು ಹಿತ್ತಾಳದಲ್ಲಿ ಬೌಲ್ಸ್ ಇರುತ್ತೆ. ಇದರಲ್ಲಿ ಇಂಥ ಐಟಮ್ಸ್ ತುಂಬಾ ವೆರೈಟೀಸ್ ಇದೆ ನಮ್ಮ ಹತ್ರ. ಕಾಪರ್ ಗ್ಲಾಸು, ಕಾಪರ್ ಬೌಲ್ಸ್, ಈ ಕಡೆ ನೋಡಿ ಎಲ್ಲ ಐಟಮ್ಸ್ ಇದೆ. ಬನ್ನಿ ಇಲ್ಲಿ ನೋಡಿ ಒಂದೊಂದು ಮೆಜರ್ಮೆಂಟ್. ಇದು ಪಾವು, ಇದು ಸೇರು. ಹಳೆ ಟೈಮ್ ಅಲ್ಲಿ ಪಾವು, ಸೇರು, ಅದೇರು ಅದು ಎಲ್ಲ ಇರ್ತಲ್ಲ. ಇದು ಬ್ರಾಸ್ ಅಲ್ಲಿ, ಹಂಗೆ ಬ್ರಾಸ್ ಅಲ್ಲಿ ಇದೆ. ಇದು ನೋಡಿ, ಇದು ಮಸಾಲಾದಲ್ಲಿ ಆಯಿಲ್ ಹಾಕ್ತಾರಲ್ಲ, ಅದು ಆಯಿಲ್ ಹಾಕೋದಿಕ್ಕೆ ಇಲ್ಲಿ ನೋಡಿ, ಇಲ್ಲಿ ಆಯಿಲ್ ಹಾಕ್ತಾರೆ, ಇಲ್ಲಿ ಆಯಿಲ್ ಹಾಕ್ತಾರೆ. ಮತ್ತೆ ಹಂಗೆ ಮಸಾಲಾದಲ್ಲಿ ಮತ್ತೆ ದೀಪದಲ್ಲಿ ಆಯಿಲ್ ಹಾಕೋದಿಕ್ಕೆ ಇಂಥದ್ದು ಇಡ್ತಾರೆ. ದೊಡ್ಡದು ಬೇಕಾದ್ರೂ ಸಿಗುತ್ತೆ, ರೆಡಿಯಾಗಿ ಸಿಗುತ್ತೆ. ಕಾಪರ್ ಬಟ್ಲು, ಕಾಪರ್ ಅಲ್ಲಿ ಮಾಡಿರೋದು ಬಟ್ಲು. ಇದೆಲ್ಲ ಬ್ರಾಸ್ ಬಟ್ಲು. ಇಲ್ಲಿ ನೋಡಿ ಎಲ್ಲ ಬಟ್ಲು ಇರೋದು. ಇಲ್ಲಿ ನೋಡಿ ತುಂಬಾ ಐಟಮ್ಸ್ ಇದೆ. ಈ ಐಟಮ್ಸ್ ನೋಡಿ, ಇದು ನೋಡಿ ಪಂಚ ಪಾತ್ರೆ. ಇದರಲ್ಲಿ ಪಂಚ ಪಾತ್ರೆ, ಉದ್ರಣಿ, ಪ್ಲೇಟು, ಹೋಮದ ಕುಂಡ, ಹೋಮ ಮಾಡುವಂತದ್ದು ಐಟಮ್ಸ್, ಪೂಜೆ ಮಾಡುವಂತದ್ದು ಐಟಮ್ಸ್, ಮದುವೆಯಲ್ಲಿ ಯೂಸ್ ಆಗುವಂತದ್ದು ಐಟಮ್ಸ್, ಎಲ್ಲ ಐಟಮ್ಸ್ ಸಿಗುತ್ತೆ. ಇದು 4-5 ಸೈಜ್ ಬರುತ್ತೆ. ಇದರಲ್ಲಿ ಇದು 7 ಆರ್ತಿ ಇದೆ, 9 ಆರ್ತಿ, 5 ಆರ್ತಿ ಎಲ್ಲ ಬರುತ್ತೆ. ಈ ತರ ಬರುತ್ತೆ ಕಾಪರ್ ಅಲ್ಲಿ. ಮತ್ತೆ ಇದು ನೋಡಿ, ಇದು ನಮ್ದೇ ಬ್ರ್ಯಾಂಡ್. ಕಾಪರ್ ಅಲ್ಲಿ ಜಗ್ಗು, ಕಾಪರ್ ಗ್ಲಾಸ್, 1 ಜಗ್ಗು 4 ಗ್ಲಾಸ್ ಎಲ್ಲ ಬರುತ್ತೆ. ಇದೆಲ್ಲ ಫುಲ್ ಕ್ವಾಂಟಿಟಿಯಲ್ಲಿ ಇರುತ್ತೆ. ನಿಮ್ಗೆ ಎಷ್ಟೆಷ್ಟು ಪೀಸ್ ಬೇಕಾದ್ರೂ ಸಿಗುತ್ತೆ. ಮಾಡ್ಸಿದೀವಿ ಇಡ್ಲಿ ಕುಕ್ಕರ್. ಇದೆಲ್ಲ ಇಡ್ಲಿ ಕುಕ್ಕರ್ ಬ್ರಾಸ್ ಅಲ್ಲಿ. ಇದರಲ್ಲಿ ಒಳಗಡೆ ಕಲೈ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬ್ರಾಸ್ ಅಲ್ಲಿ ಇಡ್ಲಿ ಕುಕ್ಕರ್. ಇದು ಎಲ್ಲ ಕಿಚನ್ ವೇರ್ ಯೂನಿಕ್ ಐಟಮ್ಸ್ ಇದೆ. ಅದು ಬರೀ ಒಂದೊಂದ್ ಪೀಸ್ ಸ್ಯಾಂಪಲ್ ಆಗಿ ತೆಗ್ದಿದ್ದೀನಿ. ಬಸ್ಟ್ ಎಲ್ಲ ಐಟಮ್ಸ್ ನಾವು ತೋರ್ಸೋಕಾಗಲ್ಲ, ಇದು ಮಾಡೋದಾಗಲ್ಲ, 1 ದಿವಸ ಬೇಕು. ಇದು ಡಿನ್ನರ್ ಸೆಟ್. ಇದು ಗ್ಲಾಸು, ಜಗ್ಗು 4 ಆತರ ಬಾಕ್ಸ್ ಬರುತ್ತೆ. ಬಾಕ್ಸ್ ಅಲ್ಲಿ ಗಿಫ್ಟ್ ಕೊಡೋದಿಕ್ಕೆ, ರಿಟರ್ನ್ ಕೊಡೋದು ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಪ್ಯೂರ್ ಕಂಚಲಿ ತಟ್ಟೆ. ಇದು ಪ್ಯೂರ್ ಕಂಚಲಿ ಬಟ್ಲು, ಇದು ಎಲ್ಲ ಸೆಟ್ ಬರುತ್ತೆ. ಇದಕ್ಕೆ ಈ ತರ ಬಾಕ್ಸ್ ಬರುತ್ತೆ. ಇದು ಈ ತರ ಬಾಕ್ಸ್ ಬರುತ್ತೆ. ಆ ಬಾಕ್ಸ್ ಅಲ್ಲಿ ಪ್ಯಾಕಿಂಗ್ ಆಗುತ್ತೆ. ಇದು ಸೆಟ್, ಡಬ್ರಾ ಸೆಟ್. ಮತ್ತೆ ನೋಡಿ ಇದು ಗ್ಲಾಸ್ ಸೆಟ್, 4 ಗ್ಲಾಸ್ ಬರುತ್ತೆ. ಇದಕ್ಕೆ ಇಂಥ ಬಾಕ್ಸ್ ಬರುತ್ತೆ. ಇದು ರಿಟರ್ನ್ ಗಿಫ್ಟ್ಸ್ಗೆ, ಗಿಫ್ಟ್ಗೆ, ವೆಡ್ಡಿಂಗ್ ಗಿಫ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಕಾಪರ್ ಅಲ್ಲಿ ಡಿಶ್. ಇದರಲ್ಲಿ ಇದು ಏರ್ಗೆ ಇದು ಕೊಟ್ಟಿದ್ದು ಸುಮಾರು 10 ಲೀಟರ್ ಬರ್ಬೋದು. ಇದರಲ್ಲಿ ಅಷ್ಟು ದೊಡ್ಡದು ಇದೆ. ಟೀ ಕ್ಯಾಟಲ್, ಅದು ಹೋಟೆಲ್ಗೆಲ್ಲ ಯೂಸ್ ಆಗುತ್ತೆ. ಇದು ನೋಡಿ ಡಬ್ಬ ಸೆಟ್. ಇದರಲ್ಲಿ ಮಸಾಲೆ ಡಬ್ಬ, ಟೀ, ಕಾಫಿ, ಶುಗರು ಎಲ್ಲ, ಮತ್ತೆ ಮಸಾಲಾನು ಹಾಕ್ಬೋದು. ಮತ್ತೆ ಇದರಲ್ಲಿ ಮೇನ್ ಏನಿದೆ ಅಂದ್ರೆ ಕಲೈ ಇದೆ ಒಳಗಡೆ. ಏನು ರಸ್ಟ್ ಗಿಸ್ಟ್ ಇಡಲ್ಲ. ಇದರಲ್ಲಿ ಎಲ್ಲ ಸೈಜ್ ಸಿಗುತ್ತೆ, ದೊಡ್ಡದು ಚಿಕ್ಕದು ಎಲ್ಲ ಸಿಗುತ್ತೆ. ಇದು ನಾವು ಮುಂಚೆ ತೋರಿಸಿದ್ನಲ್ಲ, ಅದರಲ್ಲಿ ಕಲರ್ಸ್ ಇದೆ. ಬಾಟಲ್ಸ್ ಸುಮಾರು ಅನಿಮಲ್ ಕಲರ್ ಬರುತ್ತೆ, ತುಂಬಾ ವೆರೈಟೀಸ್ ಬರುತ್ತೆ. ಇದು ಟೀ ಕಾಫಿದು ಚಿಕ್ಕದು. ಮತ್ತೆ ಇದು ನೋಡಿ ಮಗ್ಸ್, ತುಂಬಾ ಚೆನ್ನಾಗಿರುತ್ತೆ. ಇದು ಕಾಫಿ ಫಿಲ್ಟರ್. ಇದು ನೋಡಿ ದೊಡ್ಡದು ಕಾಫಿ ಫಿಲ್ಟರ್. ಇದು ವಿತ್ ಸ್ಟ್ಯಾಂಡ್ ಇದೆ. ಇದರಲ್ಲಿ ನೋಡಿ ಆತರ 2 ಪೀಸ್ ಅಲ್ಲಿ ಮಾಡಿದ್ದಾರೆ. ಇದು ಕಾಫಿ ಫಿಲ್ಟರ್. ಮತ್ತೆ ಈ ಜಗ್ಗಲ್ಲಿ ನೋಡಿ ಇದು ಇನ್ನೊಂದು ವೆರೈಟೀಸ್. ಇದು ನಿಮ್ಗೆ ಸಾವಿರ ಪೀಸ್ ಬೇಕಾದ್ರೂ ನಮ್ಮ ಹತ್ರ ರೆಡಿ ಸಿಗುತ್ತೆ. ಇದು ಆನ್ಲೈನ್ ಅಲ್ಲಿ ತುಂಬಾ ಹೋಗುತ್ತೆ. ಆನ್ಲೈನ್ ಅಲ್ಲಿ ಮತ್ತೆ ರಿಟೇಲ್ಸ್ ಅಲ್ಲಿ ಇವಾಗ ಇದ್ರದ್ದು ಕ್ರೇಜ್ ತುಂಬಾ ನಮ್ಮ ಹತ್ರ ಸೇಲ್ ಆಗುತ್ತೆ. ಇದು ಈ ಐಟಮ್ಸ್. ಇದು ನೋಡಿ ಕಡಾಯಿ. ಇದು ಆಕ್ಚುಲಿ ಕಂಚ್ ಇಲ್ಲ, ಹಿತ್ತಾಳೆ. ಬಟ್ ರಿಟೇಲ್ ಅಲ್ಲಿ, ಆನ್ಲೈನ್ ಅಲ್ಲಿ ಕಂಚ್ ಅನ್ಬಿಟ್ ಮಾಡ್ತಾರೆ. ಇದು ಕಂಚ್ ಇಲ್ಲ, ಬರೀ ಕಂಚ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಕಂಚಲ್ಲಿ ಅಡಿಗೆ ಆಗೋದಿಲ್ಲ, ಬರೀ ಯೂಸ್ ಮಾಡೋದಿಕ್ ಮಾತ್ರ ಇರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ, ಫುಲ್ ಹೆವಿ. ಇದು ಒಂದೇ 4 kg ಇದೆ ತೂಕ. ಹಾ, ಇದರಲ್ಲಿ ನೋಡಿ ಇದು ಇನ್ನೊಂದು ಸಣ್ಣದು ಮಾಡಿದ್ದಾರೆ, ಕಂಚ್ ಟೈಪ್. ಇದು ಕಡಾಯಿ. ಇದರಲ್ಲಿ ಕಲೈ ಇರುತ್ತೆ. ಇದರಲ್ಲಿ ನಿಮಗೆ 24 ಇಂಚದ್ದು ದೊಡ್ಡದು, ಚಿಕ್ಕದು ಇಂದ ಹಿಡಿದು ದೊಡ್ಡದುವರೆಗೂ ಎಲ್ಲ ಸಿಗುತ್ತೆ, ಎಲ್ಲ ಸೈಜು ಸಿಗುತ್ತೆ. ಮತ್ತೆ ಇದು ಹೆವಿ ತವಾ. ಇದು ಆಕ್ಚುಲಿ ಹಿತ್ತಾಳೆನೆ, ಕಂಚ್ ಅನ್ಬಿಟ್ ಮಾಡ್ತಾರೆ, ಬಟ್ ಕಂಚ್ ಇಲ್ಲ. ಹಾ, ದೋಸೆ ತವೆ. ಇದು ಹಿತ್ತಾಳೆ, ಪ್ಯೂರ್ ಹಿತ್ತಾಳೆ. ಹಿತ್ತಾಳೆ ರೇಟ್ಗೆ ಸಿಗತ್ತೆ. ಇದು ಗ್ಲಾಸ್. ಇದು ಕಂಚ್ ಗ್ಲಾಸ್ ಆಕ್ಚುಲಿ. ಇದು ನೋಡಿ, ಇದು ಇಡ್ಲಿ ಕುಕ್ಕರ್ ನಾವು ತೋರಿಸಿದಲ್ಲ, ಇದು ಇಡ್ಲಿ ಕುಕ್ಕರ್. ಇಡ್ಲಿ ಮಾಡೋದಕ್ಕೆ ಇಡ್ಲಿ ಕುಕ್ಕರ್ ಬ್ರಾಸ್ ಅಲ್ಲಿ ಮಾಡಿಸಿದೀನಿ. ಇದು ಕಡಾಯಿ, ವಿದೌಟ್ ಹ್ಯಾಂಡಲ್ ಕಡಾಯಿ. ಮತ್ತೆ ಇದು ನೋಡಿ, ಇದು ಡಿಶ್ ಬಂಡ್ಲಿ ಬೇಕಿ. ಇದು ತವೆದಲ್ಲಿ 2 ಸೈಜ್ ಇದೆ, ಸೈಜ್ ಸಿಕ್ಕತ್ತೆ ನಿಮ್ಗೆ. ಇದು ಮಸಾಲಾ ಬಾಕ್ಸ್ ನಾವು ಮುಂಚೆ ತೋರಿಸಿದ್ದೀನಿ. ಇದು ನೋಡಿ ಹಳೆ ಕಾಲದಲ್ಲಿ ಬರ್ತಾ ಇದಲ್ಲ, ಲಾಕ್ ಸಿಸ್ಟಮ್ ಬಾಕ್ಸ್. ಆಂಟಿಕ್ ಲುಕ್ ಲಾಕ್ ಸಿಸ್ಟಮ್ ಇರುತ್ತೆ. ಪ್ಯೂರ್ ಆಂಟಿಕ್ ತರ ಮಾಡಿರ್ತಾರೆ. ಇಲ್ಲಿ ಇದು ಇರುತ್ತೆ. ಇಲ್ಲಿ ಹಳೆ ಕಾಲದಲ್ಲಿ ಲಾಕ್ ಸಿಸ್ಟಮ್ ಬರ್ತಾ ಇತ್ತಲ್ಲ, ಆ ಟೈಪ್ ಬರುತ್ತೆ ಇದು. ಇದು ಮತ್ತೆ ಇದು ಸಣ್ಣ ಲ್ಯಾಡಲು, ಚಮಚೆ, ಈ ಚಿಮಟ, ಇವೆಲ್ಲ ಐಟಮ್ ಸಿಗುತ್ತೆ. ಮತ್ತೆ ಇದು ನೋಡಿ
ಇದು ಬಾಕ್ಸ್ ಚಪಾತಿ ಬಾಕ್ಸ್ ತರ. ಇದು ಆಕ್ಚುಲಿ ಇತ್ತಾಳೆ, ಇದು ಕಂಚಲ್ಲಿ ಮಾಡಕ್ಕೆ ಆಗಲ್ಲ. ಆನ್ಲೈನ್ ಅಲ್ಲಿ ಕಂಚ್ ಅಂದ್ಬಿಟ್ಟು ಮಾಡ್ತಾರೆ. ನಾವು ಅದು ಎಲ್ಲ ಯಾಕೆ ಹೇಳ್ತಾ ಇದ್ದೆ ಅಂದ್ರೆ ಕಸ್ಟಮರ್ ಗೆ ಗೊತ್ತಾಗ್ಬೇಕು ರಿಟೇಲ್ ಅಲ್ಲಿ ಏನಿರುತ್ತೆ, ಆನ್ಲೈನ್ ಅಲ್ಲಿ ಏನಿರುತ್ತೆ, ಮತ್ತೆ ಹೋಲ್ಸೇಲ್ ಅಲ್ಲಿ ಏನಿರುತ್ತೆ, ಪ್ರಾಪರ್ ಆಗಿ ಎಲ್ಲಿ ಹೋಗ್ತಾರ ಅವ್ರು ತಗೊಳ್ತಾರಲ್ಲ ಅದು ಗೊತ್ತಾಗ್ಬೇಕು ಅಂದ್ಬಿಟ್ಟು ನಾವು ಹೇಳೋದು, ಬೇರೆ ಏನಿಲ್ಲ. ಇದು ನೋಡಿ, ಇದು ಬ್ರಾಸೆ ಬಟ್ ಹೆವಿ ಮಾಡಿದ್ದಾರೆ. ಇದು ಕಂಚ್ ಅಂದ್ಬಿಟ್ಟು ಸೇಲ್ ಆಗತ್ತೆ, ಬಟ್ ನಾವು ಕಂಚ್ ಅಂದ್ಬಿಟ್ಟು ಕೊಡಲ್ಲ. ಇದು ಫಿನಿಶಿಂಗ್ ಕಂಚದೇ ಕೊಟ್ಟಿದ್ದಾರೆ. ಇದು ನೋಡಿ, ಇದು ಒಂದು ಟೀ ಪಾಟ್. ಇದು ಒಂದು ಟೀ ಪಾಟ್ 4 kg ಬರುತ್ತೆ. ಅದು ಕಂಚ್ ಹೆವಿ ಇರುತ್ತೆ ಅಂದ್ಬಿಟ್ಟು ಕಂಚ್ ಅಂದ್ಬಿಟ್ಟು ತಗೊಂಡ್ಬಿಡ್ತಾರೆ. ಕಂಚಿಲ್ಲ, ಕಂಚಲ್ಲಿ ಇಂಥದ್ದು ಮಾಡೋಕೆ ಆಗಲ್ಲ. ಯಾಕಂದ್ರೆ ಕಂಚು ಮಾಡೋದು ಬೈ ಹ್ಯಾಂಡ್ ಮೇಡ್ ಆಗತ್ತೆ ತಯಾರು. ಕಂಚು ಮಷಿನ್ ಮೇಡ್ ಅಲ್ಲಿ ಮಾಡಕ್ಕೆ ಆಗಲ್ಲ, ಮತ್ತೆ ಕಂಚದು ಈ ಫಿನಿಶಿಂಗ್ ಮಾಡಕ್ಕೆ ಆಗಲ್ಲ. ಇದು ನೋಡಿ, ಇದು ಒಂದು ಓವಲ್ ಶೇಪ್ ಡಬ್ಬ. ಇದರಲ್ಲಿ ಸೈಜಸ್ ಬರುತ್ತೆ. ಓವಲ್ ಶೇಪ್ ಮಸಾಲೆ ಡಬ್ಬ ಇದು. ಮತ್ತೆ ಇದೆಲ್ಲ ಗಿಫ್ಟ್ ಕೊಡೋದಿಕ್ಕೆ ಬಾಕ್ಸಸ್, ಗಿಫ್ಟ್ ಬಾಕ್ಸಸ್ ಎಲ್ಲ ರಿಟರ್ನ್ ಗಿಫ್ಟ್ ಗೆ ಇದಕ್ಕೆ ಎಲ್ಲ ತುಂಬಾ ಕೊಡ್ತಾರೆ. ಇದು ಆಕ್ಚುಲಿ ಕಾಪರ್ ಇಲ್ಲ, ಬ್ರಾಸು ಇಲ್ಲ, ಓನ್ಲಿ ಪಾಲಿಶ್. ಓನ್ಲಿ ಪಾಲಿಶ್. ಇದು ಬರೀ ರಿಟರ್ನ್ ಗಿಫ್ಟ್ ಗೆ ಚೀಪ್ ಅಂಡ್ ಬೆಸ್ಟ್ ಇರುತ್ತಲ್ಲ, ಇದು ಬ್ರಾಸ್. ಇದು ನೋಡಿ, ಬ್ರಾಸ್ ಅಲ್ಲಿ ಬರುತ್ತೆ ಎಲ್ಲ ಪ್ಯೂರ್ ಬ್ರಾಸ್ ಅಲ್ಲಿ. ಇದು ನೋಡಿ, ಇದು ಟೀ, ಕಾಫಿ, ಮತ್ತೆ ಇದು ಮಸಾಲೆ ಬಾಕ್ಸ್. ಇದ್ರಲ್ಲಿ ತುಂಬಾ ವೆರೈಟೀಸ್ ಇದೆ. ಇದು ನೋಡಿ, ಈ ಟೈಪ್, ಈ ಡಿಸೈನ್ಸ್. ಇದ್ರ ಮೇಲೆ ಇದು ವುಡನ್ ಕ್ಯಾಪ್ ಇದೆ. ಈ ಟೈಪ್ ಅಲ್ಲಿ ತುಂಬಾ ಡಿಸೈನ್ಸ್ ಇದೆ. ಟೀದು, ಕಾಫಿದು ಎಲ್ಲ ಇರುತ್ತೆ. ಮತ್ತೆ ಇದು ಮಸಾಲೆ ಬಾಕ್ಸ್ ನೋಡಿ, ಇದ್ರ ಮೇಲೆ ಶುಗರು, ಟೀ, ಕಾಫಿ ಎಲ್ಲ ಬರ್ದಿರುತ್ತೆ. ಈ ತರನು ಎಲ್ಲ ವೆರೈಟೀಸ್ ಇದೆ ನಮ್ಮ ಹತ್ರ. ನೋಡಿ, ಇದು ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಮಾಡಿದ್ದಾರೆ ಒಂದು, ಇದು ಬ್ರಾಸ್ ಫಿನಿಶಿಂಗ್ ಅಲ್ಲಿ ಮಾಡಿದ್ದಾರೆ. ಕಾಫಿ, ಟೀ, ಶುಗರ್ ಡಬ್ಬ. ಮತ್ತೆ ಇದು ನೋಡಿ, ಇದು ಟೀ ಕ್ಯಾಟಲ್ಸ್, ಒಂದು ಯುನಿಕ್ ಐಟಮ್ಸ್. ಇದ್ರದ್ದು ಕ್ಯಾಪ್ ಇದೆಲ್ಲ ಅದು ಒಳಗಡೆ ಫಿಟ್ ಮಾಡಿದ್ದಾರೆ, ಕಟ್ ಆಗಿಬಿಡುತ್ತೆ. ಅದು ಮೇಲೆ ಕ್ಯಾಪ್ ಇರುತ್ತೆ. ಈ ತರ ಟೀ ಕ್ಯಾಟಲ್ ಒಳ್ಳೆ ಫಿನಿಶಿಂಗ್ ಅಲ್ಲಿ. ಇದು ಗ್ಲಾಸ್ ನೋಡಿ, ಬ್ರಾಸ್ ಗ್ಲಾಸಸ್ ಅಲ್ಲಿ ತುಂಬಾ ಡಿಸೈನ್ಸ್ ಇದೆ. ಈ ತರ ಇದೆ. ಇದು ನೋಡಿ, ಇದೊಂದು ಸೂಪರ್ ಗ್ಲಾಸಸ್. ಈ ಗ್ಲಾಸಸ್ ನೋಡಿ. ಮತ್ತೆ ಇದು ನೋಡಿ, ಒಳಗಡೆ ಕಲೆ ಇದೆ. ಇದು ಡಿಶ್. ಕಾಫಿ ಫಿಲ್ಟರ್ ಅಲ್ಲಿ ಮೂರ್ ಸೈಜ್ ಬರುತ್ತೆ, ಮತ್ತೆ ಡಿಸೈನ್ಸ್ ಬರುತ್ತೆ. ಎಲ್ಲ ಬ್ರಾಸ್ ಐಟಮ್. ಇದೆಲ್ಲ ಬ್ರಾಸ್ ಐಟಮ್, ಬ್ರಾಸ್ ಅಂಡ್ ಕಾಪರ್ ಐಟಮ್ಸ್. ಇದರಲ್ಲಿ ತುಂಬಾ ಡಿಸೈನ್ಸ್, ತುಂಬಾ ವೆರೈಟೀಸ್ ಬರುತ್ತೆ. ಇಲ್ಲಿ ನೋಡಿ, ಇದು ಕಾಪರ್ ಅಲ್ಲಿ, ಇದು ಕಾಪರ್. ಇದು ಮತ್ತೆ ಇದು ದಾರಪಾತ್ರ, ಶಿವನ್ಗೆ ದಾರಪಾತ್ರ ಬರ್ತಾರಲ್ಲ, ಇದು ಇದರಲ್ಲಿ ದೊಡ್ಡದು ದಾರಪಾತ್ರ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಇದರಲ್ಲಿ ಕಾಪರ್ ಮತ್ತೆ ಬ್ರಾಸ್ ಎರಡು ಬರುತ್ತೆ. ಇದರಲ್ಲಿ ಕಲೈ ಬರುತ್ತೆ. ಇದು ಹೆವಿ ಇರುತ್ತೆ. ಇದರಲ್ಲಿ ನೀವು ಅಡಿಗೆನು ಮಾಡ್ಬೋದು, ಆತರ ಇದೆ. ಇದರಲ್ಲಿ ಕಾಪರು ಬರುತ್ತೆ, ಬ್ರಾಸು ಬರುತ್ತೆ, ಮತ್ತೆ ಒಳಗಡೆ ಕಲೈ ಕೂಡ ಇರುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಕಾಪರ್ ಐಟಮ್, ಕಾಪರ್ ಚಂಬು, ಕಾಪರ್. ಇದು ನೋಡಿ, ವರಮಹಾಲಕ್ಷ್ಮಿಗೆ ಪೂಜೆ ಮಾಡ್ತಾರಲ್ಲ, ಆ ಪೂಜೆ ಕೊಡೋಮ. ಇದು ವರಮಹಾಲಕ್ಷ್ಮಿಗೆ ಪೂಜೆ ಇಡ್ಲಿಕ್ಕೆ, ಮತ್ತೆ ಬ್ರಹ್ಮ ಕಳಸಗೆ, ದೇವರು ಇದು ಪೂಜೆ ಮಾಡೋದಿಕ್ಕೆ, ಇಲ್ಲ ಹೊಸದು ಬ್ರಹ್ಮ ಅಭಿಷೇಕ ಆಗತ್ತಲ್ಲ, ಅದು ಅಭಿಷೇಕ ಮಾಡೋದಿಕ್ಕೆ. ಇದು ಒಂದು ಪೀಸು 10 kg ಇದೆ ತೂಕ. ಇದು ಫುಲ್ ಹೆವಿ 10 kg ಇದೆ. ಇದು ಒಂದು ಅದ್ರ ಒಳಗಡೆ ಕಲೈ ಮಾಡಿದ್ದಾರೆ. ಚಂಬು, ಈ ಚಂಬು ಇದು ಸೂಪರಿಯರ್ ಕ್ವಾಲಿಟಿ, ಒಂದು ಕಾಪರ್ ಚಂಬು. ಇದರಲ್ಲಿ ಹಂಗೆ ಸೇಮ್ ಬ್ರಾಸ್ ಚಂಬು ಕೂಡ ಬರುತ್ತೆ. ಇದು ಬ್ರಾಸ್. ಇದರಲ್ಲಿ ಸೈಜಸ್ ಬರುತ್ತೆ. ಇದು 4 ನಂಬರ್, ಮತ್ತೆ ಒಂದೊಂದು ಸೈಜ್ ಅಲ್ಲಿ 4, 5 ಸೈಜ್ ಬರುತ್ತೆ. ಇದು ನೋಡಿ, ಇದರಲ್ಲಿ ಫುಲ್ ಅದೇ ಐಟಮ್ಸ್. ಇಲ್ಲಿ ಚಂಬು, ಮತ್ತೆ ಪೊಂಗಲ್ ಹಂಡಿ, ಇದು ಎಲ್ಲ ಐಟಮ್ಸ್ ಇಲ್ಲಿ ಇರೋದು. ಪಾಟ್ ಹೋಲ್ಡರ್, ಈ ಪಾಟ್ ಹೋಲ್ಡರ್ ಅಲ್ಲಿ ಸಣ್ಣದಿಂದ ದೊಡ್ಡದವರೆಗೂ ಎಲ್ಲ ವೆರೈಟೀಸ್ ಸಿಗುತ್ತೆ. ಕಳಸ ಇಡೋದಿಕ್ಕೆ, ಕಳಸಕ್ಕೆ ಮಾಡೋದಕ್ಕೆ, ಪೂಜೆ ಮಾಡೋದಿಕ್ಕೆ ಇದೆಲ್ಲ. ಇದರಲ್ಲಿ ನೋಡಿ, ಒಳಗಡೆ ಕಲೈ ಇರುತ್ತೆ. ಇದು ಮಿಲ್ಕ್ ಕ್ಯಾನ್ ಅಂತಾರೆ ಇದಕ್ಕೆ. ಸುಮಾರು ತುಂಬಾ ಬೋನಸಿ ಅಂತಾರೆ. ದಾಸಾಯ ಎಲ್ಲ ತಗೊಂಡ್ ಹೋಗ್ತಾರಲ್ಲ, ಇದು ಬೋನಸ್. ಇದರಲ್ಲಿ ಸೈಜಸ್ ಬರುತ್ತೆ, ಚಿಕ್ಕದು, ದೊಡ್ಡ. ಇದು ದೊಡ್ಡದು ಫ್ಲವರ್ ವಾಜಸ್. ಇದು ನಿಮ್ಗೆ ಯಾವ ಸೈಜ್ ಬೇಕಾದ್ರೂ. ಇಲ್ಲಿ ಎಲ್ಲ ಪೂಜೆ ಗಂಟೆ, ಇದು ಜೋಡಿ ಗಂಟೆ, ಮತ್ತೆ ಇದು ಎಲ್ಲ ಟೆಂಪಲ್ಗೆ ಆಗೋದು ಟೆಂಪಲ್ ಗಂಟೆ. ನೋಡಿ ಎಷ್ಟು ಗಂಟೆ, ಯಾವ ದೇವಸ್ಥಾನದಲ್ಲಿ ನೋಡಿರ್ಲಿಲ್ಲ, ಯಾವ ಹಿಸ್ಟೋರಿಯಲ್ಲಿ ನೋಡಿರಲಿಲ್ಲ, ಎಷ್ಟು ಗಂಟೆ ಇದೆ ನಮ್ಮ ಹತ್ರ. ನೋಡಿ, ಇಷ್ಟೆಲ್ಲ ಗಂಟೆ ಇದೆ. ಟೆಂಪಲ್ ಬೆಲ್, ಇದೆಲ್ಲ ಟೆಂಪಲ್ ಬೆಲ್. ಇಲ್ಲಿ ನೋಡಿ, ಇಷ್ಟಿದೆ ಟೆಂಪಲ್ ಬೆಲ್. ಇದೆಲ್ಲ ಟೆಂಪಲ್ ಹಾಕೋದು, ಟೆಂಪಲ್ಗೆ ಗಂಟೆ. ಇದೆಲ್ಲ ಕ್ವಾಂಟಿಟಿ ಆಗಿ ಇರ್ತೀವಿ. ಇದು 500 ಬಾಕ್ಸ್ ನಮಗೆ ಜೊತೆಗೆ ಬರುತ್ತೆ. ಇಲ್ಲಿ ಇಷ್ಟ ಬೇಕಾ ಇಷ್ಟ ಇರ್ತೀವಿ. ಇದಕ್ಕೆ ಒಂದು ಗೋಡನ್ ಇದೆ ನಮಗೆ, ಯಾಕಂದ್ರೆ ನಾವು ಪ್ಯಾಕಿಂಗ್ ಮೆಟೀರಿಯಲ್ ಇದೆ. ಒಂದೊಂದು ಬಾಕ್ಸ್ ಅದೆಲ್ಲ ನಮ್ ಬ್ರ್ಯಾಂಡ್ ನಾವು ಬಾಕ್ಸ್ ಮಾಡಿರ್ತೀವಿ. ನೋಡಿ ಮೇಡಮ್, ಇಲ್ಲಿ ಎಲ್ಲ ನಮ್ ದೀಪ, ಇದು ಕೇರಳ ಫ್ಯಾನ್ಸಿ ದೀಪ. ಇದರಲ್ಲಿ ಎಲ್ಲ ಐಟಮ್ಸ್ ಇರುತ್ತೆ. ಇದರಲ್ಲಿ ನವಿಲ್ ಇರೋದು ಸಿಗುತ್ತೆ ನಿಮ್ಗೆ, ನವಿಲ್ ಇರೋದು, ಪ್ಲೈನ್, ಇದರಲ್ಲಿ ಎಲ್ಲ ಸೈಜ್ ಸಿಗುತ್ತೆ. ಇದರಲ್ಲಿ 3 ಇಂಚಿಂದ ಹಿಡಿದು ನಿಮ್ಗೆ 5 feet ವರೆಗೂ ಸಿಗುತ್ತೆ. 5 feet 6 feet ವರೆಗೂ ಸಿಗುತ್ತೆ. ಈ ದೀಪದಲ್ಲಿ ಎಲ್ಲ ನಮ್ ಬ್ರ್ಯಾಂಡ್ದೇ ಬರುತ್ತೆ. ಇದೆಲ್ಲ ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಕಲರ್ ಬಾಕ್ಸ್ ಬರುತ್ತೆ, ಮತ್ತೆ ಕ್ವಾಲಿಟೀಸ್ ಇರುತ್ತೆ. 90% ದೀಪ ಐಟಮ್ಸ್ ಎಲ್ಲ ನಮ್ ಬ್ರ್ಯಾಂಡ್ ಇರುತ್ತೆ. ನೋಡಿ, ಇಲ್ಲಿ ಎಲ್ಲ ಇದೆಲ್ಲ ದೀಪ ಐಟಮ್ಸ್, ದೊಡ್ಡ ದೀಪ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ
ದೊಡ್ಡ ದೊಡ್ಡ ದೀಪ ಅದೆಲ್ಲ ಒಂದೊಂದ್ ಪೀಸ್ ನಾವು ತೆಗ್ದಿದೀವಿ. ಬಟ್ ಬೇರೆ ಇಷ್ಟವಾಗೆಲ್ಲ ಪ್ಯಾಕಿಂಗ್ ಇರುತ್ತೆ. ಇದರಲ್ಲಿ ಎಲ್ಲ ವೆರೈಟೀಸ್ ಇದೆ, ಬೇರೆ ಬೇರೆ ಡಿಸೈನ್ಸ್, ಬೇರೆ ಬೇರೆ ವೆರೈಟೀಸ್, ಬೇರೆ ಬೇರೆ ಕ್ವಾಲಿಟೀಸ್ ಎಲ್ಲ ಇರುತ್ತೆ. ಇದು ನೋಡಿ ಸೂಪರ್ ಫೈನ್ ಫಿನಿಶಿಂಗ್, ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ನಕ್ಷಿ ದೀಪ ಅಂತಾರೆ. ಇದರಲ್ಲಿ ಸೈಜಸ್ ಎಲ್ಲ ಸಿಗುತ್ತೆ ನಿಮ್ಗೆ. 5 ಅಡಿ 6 ಅಡಿವರೆಗೂ ಬೇಕಾದ್ರೂ ರೆಡಿಯಾಗಿ ಸಿಗುತ್ತೆ. ಎಷ್ಟು ಪೀಸ್ ಬೇಕಾದ್ರೂ ರೆಡಿಯಾಗಿ ಸಿಗುತ್ತೆ. ಒಂದಲ್ಲ ನಿಮ್ಗೆ 10 ಜೊತೆ ಬೇಕಾದ್ರೆ ನಮ್ಮ ಹತ್ರ ರೆಡಿ ಸಿಗುತ್ತೆ. ಇದು ಗ್ಲಾಸ್ ಅಲ್ಲಿ ಬಕೆಟ್ ಬರುತ್ತಲ್ಲ, ಇದು ಬಕೆಟ್ಸ್ ಅಲ್ಲಿ ಎಲ್ಲ ಸೈಜಸ್ ಸಿಗುತ್ತೆ. ದೊಡ್ಡದು, ಚಿಕ್ಕದು, ದೊಡ್ಡದು ಎಲ್ಲ ಸೈಜ್ ಸಿಗುತ್ತೆ. ಮತ್ತೆ ಇಲ್ಲಿ ನೋಡಿ ಸ್ಟಾಕ್ಸ್, ಈ ಕಡೆ ನೋಡಿ, ಈ ಕಡೆ ಬಕೆಟ್ ಹಾಕಿದ್ದಾನೆ, ಈ ಕಡೆ ಬಕೆಟ್ ಹಾಕಿದ್ದೀನಿ. ಇದು ಫುಲ್ ಬಕೆಟ್ ಐಟಮ್ ಸಿಗುತ್ತೆ. ಮತ್ತೆ ಇಲ್ಲಿ ನೋಡಿ ಇದು ಉರ್ಲಿ, ಇದರಲ್ಲಿ ಸೈಜಸ್ ಸಿಗುತ್ತೆ. ಚಿಕ್ಕದು ಇಂದ ದೊಡ್ಡವರೆಗೂ ಎಲ್ಲ ಸೈಜ್ ಸಿಗುತ್ತೆ. ಮತ್ತೆ ಇದು ನೋಡಿ ಎಲಿಫೆಂಟ್ ಡಿಸೈನ್ಸ್, ಎಲಿಫೆಂಟ್ ಡಿಫ್ರೆಂಟ್ ಕ್ವಾಲಿಟಿ ಇರುತ್ತೆ, ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ. ಇದು ಎಲಿಫೆಂಟ್ ಮತ್ತೆ ಈ ತರ ಇರುತ್ತೆ. ಇದು ಉರ್ಲಿ, ಎಲಿಫೆಂಟ್ ಉರ್ಲಿ ಅಂತಾರೆ. ಇದು ಹೆವಿ ಐಟಮ್ಸ್ ಇರುತ್ತೆ. ಮತ್ತೆ ಇದು ನೋಡಿ, ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಒಂದೊಂದಕ್ಕೆ ಒಂದೊಂದು ಎಲಿಫೆಂಟ್ ಇಟ್ಟಿದ್ದಾರೆ ಸಣ್ಣದು. ಮತ್ತೆ ಈ ತರ ಸ್ಟ್ಯಾಂಡ್ ಇಟ್ಟಿದ್ದಾರೆ. ಇದು ಎಲಿಫೆಂಟ್ ಉರ್ಲಿ ಅಂತ ಮಾಡಿದ್ದಾರೆ. ಇದು ಈ ತರ ಇದು ಟ್ರೇ ಇದೆ, 2 ಹ್ಯಾಂಡಲ್ ಹಾಕಿದ್ದಾರೆ. ಗಿಫ್ಟ್ ಐಟಮ್ಸ್, ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ಇದು ನೋಡಿ ಸುಮಾರು ಉರ್ಲಿ ವೆರೈಟೀಸ್ ನಿಮಗೆ ಇಡೀ ಕರ್ನಾಟಕದಲ್ಲಿ ಸಿಗಲ್ಲ, ಅದು ಮಾತ್ರ ಗ್ಯಾರಂಟಿ ಕೊಡ್ತೀವಿ. ಕರ್ನಾಟಕದಲ್ಲಿ ಇಲ್ಲ, ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ 4 ಸ್ಟೇಟ್ಗೆ ನಿಮ್ಗೆ ಎಷ್ಟು ವೆರೈಟೀಸ್, ಎಷ್ಟು ಕ್ವಾಲಿಟಿ ಸಿಗಲ್ಲ. ಈ ದೀಪ ಹಾಕಿದ್ದೀನಿ, ಈ ದೇವ್ರ ಮನೆಗೆ ಇರ್ತಾರೆ ತುಂಬಾ ಜನ. ನೋಡಿ ಈ ತರ ಇರುತ್ತೆ. ಇದು ಫುಲ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ.